ಮಹಿಳಾ ಸಬಲೀಕರಣ ಎಂದೇ ಪುಷ್ಪಗಿರಿ ಜಗದ್ಗುರುಗಳು ಸ್ಥಾಪಿಸಿದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಮತ್ತು ಗುರುವಂದನೆ ಕಾರ್ಯಕ್ರಮ ಇದೇ ಫೆಬ್ರವರಿ 11ರಂದು ನಡೆಯಲಿದೆ. ಸ್ತ್ರೀ ಸಬಲೀಕರಣ ಪೂಜ್ಯರು ಕೈಗೊಂಡ ಸಂಕಲ್ಪ ನಿಜಕ್ಕೂ ಉತ್ತಮ ಕಾರ್ಯ ಎಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಯೋಜನಾಧಿಕಾರಿ ವಿನುತಾ ಧನಂಜಯ್ ಮತ್ತು ಪುಷ್ಪಗಿರಿ ಮಹಿಳಾ ಸಂಘದ ಪ್ರತಿನಿಧಿ ಗೀತಾ ಶಿವರಾಜ್ ಹೇಳಿದರು. ನಮ್ಮ ಹಾಸನ ಮತ್ತು ಹಳೇಬೀಡು ಶಿಲ್ಪಕಲೆಗಳಿಗೆ ಹೆಸರಾಗಿರುವಂಥದ್ದು. ಅಂತಹ ಒಂದು ಬೇಲೂರು ಹಳೇಬೀಡಿನ ಪಕ್ಕದಲ್ಲೇ ಇರುವಂಥ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀಮಠದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯನ್ನು ವಹಿಸಿದಂಥ ಪರಮಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಪಟ್ಟಾಭಿಷೇಕ ಆಗಿ 10 ವರ್ಷದ ಮಹಿಳಾ ಸಬಲೀಕರಣಕ್ಕೆ ಹಿಂದೆ ಪುಷ್ಪಗಿರಿ ಜಗದ್ಗುರುಗಳು ಸ್ಥಾಪಿಸಿದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೃಹತ್ ರಾಜ್ಯಮಟ್ಟದ ಸಮಾವೇಶ ಮತ್ತು ಗುರುವಂದನೆ ಕಾರ್ಯಕ್ರಮ ಇದೇ ಫೆಬ್ರವರಿ 11ರಂದು ನಡೆಯಲಿದೆ. ಸ್ತ್ರೀ ಸಬಲೀಕರಣಕ್ಕೆ ಪೂಜ್ಯರು ಕೈಗೊಂಡ ಸಂಕಲ್ಪ ನಿಜಕ್ಕೂ ಉತ್ತಮ ಕಾರ್ಯ ಎಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್ ಮತ್ತು ಪುಷ್ಪಗಿರಿ ಮಹಿಳಾ ಸಂಘದ ಪ್ರತಿನಿಧಿ ಗೀತಾ ಶಿವರಾಜ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಹಳೇಬೀಡು ಸಮೀಪದಲ್ಲಿನ ಪುಷ್ಪಗಿರಿ ಮಹಾಸಂಸ್ಥಾನ ಐತಿಹಾಸಿಕವಾಗಿ ಛಾಪು ಮೂಡಿಸಿದೆ. ಇಲ್ಲಿನ ಮಹಾಸಂಸ್ಥಾನಕ್ಕೆ ಕಳೆದ 16 ವರ್ಷ ಹಿಂದೆ ಪೀಠದ ಜವಾಬ್ದಾರಿಯನ್ನು ತೆಗೆದುಕೊಂಡ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಕೃಷಿ ಪರಿಸರ ಕ್ಷೇತ್ರದಲ್ಲಿನ ಅವರ ಅದ್ಭುತ ಸಾಧನೆಯಿಂದ ಪುಷ್ಪಗಿರಿ ಮಹಾಸಂಸ್ಥಾನ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಪುಷ್ಪಗಿರಿ ಜಗದ್ಗುರುಗಳು ಪೀಠಾಧಿಕಾರವನ್ನು ವಹಿಸಿಕೊಂಡ 10 ವರ್ಷದ ನೆನಪಿಗೆ ನಡೆದ ದಶಮಾನೋತ್ಸವ ಮತ್ತು ರಾಜ್ಯ ಮಟ್ಟದ ಪುಷ್ಪಗಿರಿ ಉತ್ಸವದ ಬೃಹತ್ ಕಾರ್ಯಕ್ರಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ವಿವಿಧ ಗಣ್ಯರು ಮತ್ತು ಖ್ಯಾತ ಚಲನಚಿತ್ರ ನಟರಾದ ಪುನೀತ್ ರಾಜ್ಕುಮಾರ್ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಅಂದಿನಿಂದ ಇಲ್ಲಿಯವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘ ಸ್ಥಾಪನೆಯಾಗಿವೆ. ಪುಷ್ಪಗಿರಿ ಮಹಿಳಾ ಸಂಘ ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತವಾಗಬಾರದು ಎಂಬ ಆಶೋತ್ತರಗಳನ್ನು ಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳ ನೀಡಿದ ಮಾರ್ಗದರ್ಶನದಂತೆ ಎಲ್ಲ ಜಾತಿ ಧರ್ಮದವರು ಸಂಘದ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ. ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘ ಪ್ರಮುಖವಾಗಿ ಮಹಿಳಾ ಸಬಲೀಕರಣದ ಆಶಯದಿಂದ ರೂಪಿತವಾಗಿದ್ದು, ಸಂಘದ ಮಹಿಳಾ ಸದಸ್ಯರಿಗೆ ಸ್ವಸಹಾಯ ಉದ್ಯೋಗ ಪರಿಕಲ್ಪನೆ ಅಡಿಯಲ್ಲಿ ಕೌಶಲ್ಯ ತರಬೇತಿ ಕಾರ್ಯಾಗಾರ ಮತ್ತು ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ ಅವರಿಗೆ ಜಾಗೃತಿ ಜೊತೆಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಪರಿಸರ ದಿನಾಚರಣೆ, ಸ್ವಚ್ಛ ಭಾರತ್ ಆಂದೋಲನ ಹೀಗೆ ನಾನಾ ಸಾಮಾಜಿಕ ಮತ್ತು ಜನಪರ ಕೆಲಸಗಳಿಂದ ಮಹಿಳಾ ಸಬಲೀಕರಣಕ್ಕೆ ಮುನ್ನಡೆ ಬರೆದಿದೆ ಎಂದರು. ಪರಮಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳು ಈಗಾಗಲೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಹೆಚ್ಚಿನ ಶ್ರಮ ವಹಿಸಿ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ರಾಜ್ಯ ಮಟ್ಟದ ಬೃಹತ್ ಮಹಿಳಾ ಸಮಾವೇಶ ನಡೆಸಬೇಕು ಎಂಬ ಹಿನ್ನೆಲೆಯಲ್ಲಿ ಪೂಜ್ಯರು ಕಳೆದ 2 ವರ್ಷದ ಹಿಂದೆ ಹಾಸನ ಜಿಲ್ಲಾ ಸಮಾವೇಶವನ್ನು ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ನಡೆಸಿ ಯಶಸ್ವಿಗೆ ಕಾರಣರಾಗಿದ್ದಾರೆ. 2ನೆಯ ಮಹಿಳಾ ಸಮಾವೇಶ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದ್ದು, ಸದ್ಯ ಮಲೆನಾಡಿನ ಸಹ್ಯಾದ್ರಿ ಶ್ರೇಣಿ ಮಂಡಲದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿವಶರಣರ ನಾಡು ಶಿಕಾರಿಪುರದಲ್ಲಿ ಇದೇ ಫೆಬ್ರವರಿ 11ರಂದು ಬೃಹತ್ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಮಹಿಳಾ ಸದಸ್ಯರು ಭಾಗವಹಿಸಲಿದ್ದು, ಸರಿಸುಮಾರು 20,000 ಮಹಿಳೆಯರು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ. ಶಿಕಾರಿಪುರದಲ್ಲಿ ನಡೆಯುವ ಸಮಾವೇಶದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಧು ಬಂಗಾರಪ್ಪ, ಸಂಸದ BY ರಾಘವೇಂದ್ರ ಅವರು ಮತ್ತು ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸೇರಿದಂತೆ ಶಾಸಕರು, ಸಂಸದರು, ಚಲನಚಿತ್ರ ನಟರು, ಸಾಹಿತಿ, ಚಿಂತಕರು ಸೇರಿದಂತೆ ನಾನಾ ಗಣ್ಯ ಮಾನ್ಯರು ಭಾಗವಹಿಸುವ ಬೃಹತ್ ಸಮಾವೇಶಕ್ಕೆ ಹಾಸನ ಜಿಲ್ಲೆಯಿಂದ ಸುಮಾರು 1,500 ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ತೆರಳಿದ್ದು, ಐತಿಹಾಸಿಕ ಸಮಾವೇಶಕ್ಕೆ ಸ್ವಸಹಾಯ ಸಂಘದ ಸದಸ್ಯರುಗಳು ಅಲ್ಲದೆ ಶ್ರೀಮಠದ ಪೂಜ್ಯರು, ಅಭಿಮಾನಿಗಳು ಕೂಡ ಹೆಚ್ಚಾಗಿ ತೆರಳುತ್ತಾರೆ.
ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳಾ ಸಂಘದ ಪದಾಧಿಕಾರಿಗಳಾದ ವಿಜಯಲಕ್ಷ್ಮಿ, ಯಾಸ್ಮಿತ್, ಸಾವಿತ್ರಮ್ಮ ಹಾಜರಿದ್ದರು. ಈ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘವನ್ನು ಹುಟ್ಟುಹಾಕಿದ್ದು ಆಗಿನ ಕಾಲದ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪನವರ ಅಮೃತ ಹಸ್ತದಲ್ಲಿ ಈ ಗ್ರಾಮೀಣಾಭಿವೃದ್ಧಿಯನ್ನು ಹುಟ್ಟುಹಾಕಿ ಇಲ್ಲಿಗೆ 4 ವರ್ಷಗಳು ತುಂಬುತ್ತಾ ಬರ್ತಾ ಇದೆ. ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳು 8-10 ಜಿಲ್ಲೆಗಳಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮಲ್ಲಿ ಹೋದ ವರ್ಷ ನಮ್ಮ ಹಳೇಬೀಡಿಯ ಪುಷ್ಪಗಿರಿ ಮಠದಲ್ಲೇ ನಾವು ಒಂದು ಬೊಮ್ಮಾಯಿಯವರ ಒಂದು ಗುರುಗಳ ಒಂದು ನೇತೃತ್ವ ಮತ್ತು ದಿವ್ಯ ಸಾನ್ನಿಧ್ಯದಲ್ಲಿ ಬೊಮ್ಮಾಯಿಯವರ ಒಂದು ಕಾರ್ಯಕ್ರಮ ಆಗಮಿಸಿರೋ ಒಂದು ಜಿಲ್ಲಾ ಮಟ್ಟದ ಒಂದು ಇದನ್ನು ಸಮಾವೇಶವನ್ನು ಮಾಡಿದ್ವಿ. ಹೋದ ವರ್ಷ ಇದೇ ಫೆಬ್ರವರಿ ಹೋದ ತಿಂಗಳಲ್ಲಿ ನಾವು ಹಾವೇರಿಯಲ್ಲೂ ಸಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈ ರೀತಿ ಆಯಾ ಭಾಗದ ಜಿಲ್ಲೆಗಳಲ್ಲಿ ನಾವು ಸಮಾವೇಶಗಳನ್ನು ಮಾಡ್ತಾ ಬಂದಿದ್ದೀವಿ. ಇದೇ ಒಂದು ತಿಂಗಳ ಭಾನುವಾರ ಫೆಬ್ರವರಿ 11 ಶಿಕಾರಿಪುರದಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಹಿಳಾ ಸಮಾವೇಶ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಪರಮಪೂಜ್ಯರು ಚಿಕ್ಕ ವಯಸ್ಸಿನಲ್ಲೇ ಒಂದು ಮಹಿಳಾ ಸಬಲೀಕರಣದ ಒಂದು ಕನಸನ್ನು ಕಂಡಿದ್ದಾರೆ. ಆಗಿನ ಕಾಲದ ಗಾಂಧೀಜಿ ಗ್ರಾಮಾಭಿವೃದ್ಧಿಯನ್ನು ಹೇಳಿದರು. ಆದರೆ ನಮ್ಮ ಪರಮಪೂಜ್ಯರು ಇವತ್ತು ಪ್ರತಿಯೊಬ್ಬ ಮಹಿಳೆಯನ್ನು ಸಬಲೀಕರಣವನ್ನು ಮಾಡ್ತಾ ಅವರಿಗೆ ಬೇಕಾದಂತಹ ಜೀವನಾಂಶಕ್ಕೆ ಆರ್ಥಿಕವಾಗಿ ಸಬಲತೆಯನ್ನು ತುಂಬುತ್ತಾ ಅವರಿಗೆ ಬೇಕಾದಂತಹ ತರಬೇತಿಗಳನ್ನು ಮತ್ತು ಆಯಾ ಭಾಗಗಳಲ್ಲಿ ನಾವು ಈಗಾಗಲೇ ಒಂದು 3-4 ಜಿಲ್ಲೆಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅವರಿಗೆ ಬೇಕಾದಂಥ ಆರ್ಥಿಕ ನೆರವನ್ನು ನೀಡಿದ್ದೀವಿ. ಜೊತೆಗೆ ಆರ್ಥಿಕವಾಗಿ ಬೇಕಾದಂಥ ಒಂದು ಪ್ರಗತಿ ಮೊತ್ತವನ್ನು ನೀಡುತ್ತಾ ಅವರು ಸಬಲೀಕರಣವನ್ನು ಅವರಿಗೆ ಯಾವುದೇ ರೀತಿಯಾದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ನಮ್ಮ ಪರಮಪೂಜ್ಯರು ಅವರಿಗೆ ನೆರವನ್ನು ನೀಡಿದ್ದಾರೆ. ನಮ್ಮಲ್ಲಿ ಈಗಾಗಲೇ ಒಂದು ಹರೆಯಲ್ಲಿ ಕಾಫಿ ಪೌಡರನ್ನು ಸಕಲೇಶ್ಪುರದ ಎಸ್ಲೂರಿನಲ್ಲಿ ಒಂದು ಖಾರದ ಪುಡಿ, ಸಾಂಬಾರು ಪುಡಿ, ಸಿಹಿ ತಿನಿಸುಗಳು ಈ ರೀತಿ ನಮ್ಮಲ್ಲಿ 22ರಿಂದ 23 ಪ್ರಾಡಕ್ಟ್ಸ್ಗಳು ಆಲ್ರೆಡಿ ನಮ್ಮ ಮಹಿಳೆಯರು ಸ್ವತಃ ಮನೆಯಲ್ಲೇ ದುಡಿಮೆ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ಮಹಿಳೆಯರನ್ನು ಅಭಿವೃದ್ಧಿಪಡಿಸಿ ಆ ಒಂದು ಕುಟುಂಬ ಆರ್ಥಿಕವಾಗಿ ನೆರವಾಗಿ ಗ್ರಾಮಗಳ ಅಭಿವೃದ್ಧಿಯಾಗಿ ನಂತರ ಊರನ್ನು ಅಭಿವೃದ್ಧಿಪಡಿಸೋದು ಶುದ್ಧಗಂಗೆಯಿಂದ ಹಿಡಿದು ಶಾಲಾ ಕಾಲೇಜುಗಳಲ್ಲಿ ಈಗ ಮಕ್ಕಳಿಗೆ ಮತ್ತು ರೈತರುಗಳಿಗೂ ಸಹ ನಾವು ಸ್ವಸಹಾಯ ಸಂಘಗಳನ್ನು ಕೃಷಿಯಲ್ಲಿ ಅವರಿಗೆ ಮುಂದೆ ಬರಲಿಕ್ಕೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಮ್ಮಲ್ಲಿ ರೈತರಿಗೂ ಸಹ ಸ್ವಸಹಾಯ ಸಂಘಗಳನ್ನು ನಾವು ಹುಟ್ಟು ಹಾಕಿದ್ದೇವೆ. ಇದೆಲ್ಲ ನಮ್ಮ ಪರಮ ಪೂಜ್ಯರ ಒಂದು ಕನಸಿನ ಕೂಸು ಈ ಗ್ರಾಮೀಣಾಭಿವೃದ್ಧಿ. ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ನಮ್ಮ ಪರಮ ಪೂಜ್ಯರು ಇವತ್ತು ರಾಜ್ಯ